ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಏನೂ ಕೂರಿಸಲ್ಲ, ಅದಕ್ಕೋಸ್ಕರ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಪ್ಪನೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ತುಂಬ ದಿನ ಆದಮೇಲೆ 1-2 ಡೇಸ್ ಸ್ಟೇ ಆಗೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿನವೇ ಆಯಿತು ಬಿಡಿ, ಪಾಪುನ ಕರ್ಕೊಂಡೋಗಿ ಸ್ಟೇನೇ ಆಗಲಿಲ್ಲ. ಇವಾಗ ಹೋಗ್ತಾಯಿದ್ದೀವಿ. ಪಾಪು ಆಲ್ರೆಡಿ ಅವ್ರ ದೊಡ್ಡಪ್ಪ ಮನೆಗೆ ಹೋಗಿದ್ದಾಳೆ, ಅಲ್ಲಿಂದ ಅವಳು ಕರ್ಕೊಂಡು ಮಮ್ಮಿ ಮನೆಗೆ ಹೋಗಬೇಕು. ನೋಡ್ತಾ ಇರ್ಬೋದು ಹೊಸಕೋಟೆಯಲ್ಲಿ ಎಷ್ಟು ರಶ್ ಇದೆ ಹಬ್ಬದ ಪ್ರಯುಕ್ತ ಅಂತ. ತುಂಬಾ ರಶ್ ಇದ್ದರು. ಹಾಗೆ ಪಾಪುನೆಲ್ಲ ಕರ್ಕೊಂಡು ಮನೆಗೆ ಕೂಡ ಹೋದ್ವಿ. ಹಾಗೆ ಪಪ್ಪುಗೆ ಒಂದು ಜೊತೆ ಬಟ್ಟೆ ತೊಗೊಬರೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ, ನಾನು ನನ್ನ ತಂಗಿ ಮತ್ತು ನಮ್ಮ ತಮ್ಮನ ಫ್ರೆಂಡು. ಹೋದ್ವಿ, ಆದರೂ ಹೋಗ್ಬೇಕಾದ್ರೆ ತುಂಬಾ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಊರಲ್ಲಿ. ಆಗಸ್ಟ್ 15th ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಹಾಗೆ ಬಟ್ಟೆ ಎಲ್ಲ ತಗೊಂಡು ಬಂದಮೇಲೆ ಇವರಿಬ್ಬರು ಬಂದು ನನ್ನ ತಮ್ಮನ ಫ್ರೆಂಡ್ಸು ತುಂಬಾ ಅಂದರೆ ಕಾಮಿಡಿ ಮಾಡ್ತಾಯಿರ್ತಾರೆ ವ್ಲಾಗ್ಸ್ ಮಾಡೋದ್ರ ಬಗ್ಗೆ. ಆಯ್ ಗಾಯ್ಸ್, ನಮ್ಮ ವೀಡಿಯೋನೇ ಹಾಕಲ್ಲ ಗಾಯ್ಸ್ ನೀವು ಅಂತ ಏನೇನೋ ಹೇಳ್ತಾಯಿದ್ರು. ನೀವು ನನ್ನ ವೀಡಿಯೋ ಮಾತ್ರ ತಗೋತಿರಕ್ಕ ಹಾಕೋದೇ ಇಲ್ಲ ಅಂತ ಹೇಳ್ತಿದ್ರು. ಸುಮ್ಮನೆ ಹಾಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ದೆ. ತುಂಬಾ ಒಳ್ಳೆ ಹುಡುಗರು. ಹಾಗೆ ಇದು ಬಂದು ಶುಕ್ರವಾರದ ಬೆಳಗ್ಗೆ ಅಂದರೆ ಗುರುವಾರದ ನೈಟಿಂದನೇ ಸ್ಟಾರ್ಟ್ ಮಾಡಿದ್ವಿ ನಾವು ಪೂಜೆ ಎಲ್ಲ. ಶುಕ್ರವಾರ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲನೂ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಮ್ಮಿ ದೇವ್ರ ಸಾಮಾನೆಲ್ಲ ನೀವೇ ತೊಳ್ಕೊಳ್ರಿ, ನಾನು ಬರಲ್ಲ, ಅಜ್ಜಿನ ನೋಡ್ಕೊತೀನಿ ಅಂತ ಹೇಳಿದ್ರು. ಅಜ್ಜಿಗೆ ಹುಷಾರಿಲ್ದಿರೋ ಕಾರಣ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ವಿ. ಮಮ್ಮಿ ಮನೇಲಂತೂ ದೇವ್ರ ಸಾಮಾನು ಹೆವಿ ಅಪ್ಪ, ತುಂಬಾ ಜಾಸ್ತಿ ಇದೆ. ಅದನ್ನೆಲ್ಲ ತೊಳಿಯೋಕ್ಕೆ ಏನಿಲ್ಲ ಅಂದರೂ 2-3 ಅವರ್ ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಪಟ ಅಂತ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ಈ ಕ್ಲಿಪ್ಪಿಂಗ್ಸ್ ಎಲ್ಲ ತೆಗೆದಿರೋದು ನನ್ನ ತಂಗಿ. ಮೊದಲೇ ಹೇಳಿದ್ದೆ ಫಸ್ಟೇ ಅವಳಿಗೆ, ಅವಾಗ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೆಗೆದು ಇಡು ಅಂತ ಹೇಳಿದ್ದೆ. ಅದೇ ಥರ ಅವಳು ಕ್ಲಿಪ್ಪಿಂಗ್ಸ್ನ ತೆಗ್ದು ಇಡ್ತಾ ಇದ್ಲು. ಹಾಗೆ ಅವಳು ಕೂಡ ನೋಡಿ ಇಷ್ಟು ಫೋಟೋಗಳಿಗೆ ಹೊರಿಸಿ ಕುಂಕುಮ ಎಲ್ಲ ಇಡಬೇಕು. ಅದಕ್ಕೋಸ್ಕರ ಅವಳು ಕೂಡ ಆ ಡ್ಯೂಟಿನ ಮಾಡ್ತಾಯಿದ್ಲು. ಈಗ ಟೈಮ್ ಬಂದು ಆ್ಯಕ್ಚುಲಿ 11:30 ಏನೋ ಆಗಿತ್ತು. ಅದಕ್ಕೋಸ್ಕರ ಬೇಗ ಮಾಡ್ಕೊಬಿಡೋಣ, ಬೆಳಗ್ಗಿನ ಜಾವನೇ ಪೂಜೆ ಎಲ್ಲ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ವಿ. ನೋಡ್ತಾ ಇರ್ಬೋದು ಎಕ್ಸಾಕ್ಟ್ 11:25. ಇವಾಗ ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಪೂಜೆ ಮಾಡೋಕ್ಕೆ ಬಂದೆ. ಮತ್ತೆ ಬೆಳಗ್ಗೆ ಸ್ನಾನ ಮಾಡಿದ್ದೆ, ಆದರೂ ಪರವಾಗಿಲ್ಲ ದೇವ್ರ ಸಾಮಾನು ತೊಳಿಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮಾಡಿದೆ. ನಾವು ಅಷ್ಟೆಲ್ಲ ಕೆಲಸ ಮುಗಿಸಲಿ ಮಮ್ಮಿ ರಂಗೋಲಿ ಕೂಡ ಹಾಕ್ತಾಯಿದ್ರು. ಮಮ್ಮಿ ಅಷ್ಟು ಚೆನ್ನಾಗೆಲ್ಲ ನಮ್ಗೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಅಮ್ಮಂಗೆ ಹೇಳ್ಬಿಟ್ವಿ ನೀವೇ ರಂಗೋಲಿ ಹಾಕ್ಬಿಡಿ ಮಮ್ಮಿ ಅಂತ. ಅದಕ್ಕೋಸ್ಕರ ರಂಗೋಲಿ ಮತ್ತು ಅಡುಗೆ ಡಿಪಾರ್ಟ್ಮೆಂಟ್ ಎಲ್ಲ ಮಮ್ಮಿದು, ಪೂಜಾ ಡಿಪಾರ್ಟ್ಮೆಂಟಲ್ಲ ನಂದು ಮತ್ತು ನನ್ನ ತಂಗಿದು. ಅದರಲ್ಲೂ ಪಾಪನ ಬೇರೆ ಕರ್ಕೊಂಡು ಹೋಗಿದ್ದೀನ, ಅವಳಂತೂ ಏನೂ ಮಾಡೋಕ್ಕೆ ಬಿಡೋಲ್ಲ. ಅಮ್ಮನ ಬಿಟ್ಟರೆ ಬೇರೆ ಏನೂ ಬರೋಲ್ಲ. ನಮ್ಮ ಹಸ್ಬೆಂಡ್ ಮನೇಲಾದರೂ ಇದ್ದರೆ ಅಜ್ಜಿ ಹತ್ರ ಇರ್ತಾಳೆ, ಅವ್ರ ಹತ್ರ ಹೆಂಗೋ ಸರಿ ಹೋಗ್ತಾಳೆ. ಇಲ್ಲಿ ಯಾರ ಹತ್ರನೂ ಇರ್ತಿಲ್ಲ, ಬಿಟ್ಟರೆ ಓಡಾಡಬೇಕು ಅಂತ ಹೇಳ್ತಾಳೆ. ಇಷ್ಟು ರಾತ್ರಿ ಕತ್ಲೆ ಎಲ್ಲಿ ಬಿಡೋದಳನ್ನ ಓಡಾಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ಹಾಸಿಗೆ ಮೇಲೆಲ್ಲ ಹೋಗಿರಲಿಲ್ಲ ಸ್ನಾನ ಮಾಡಿರೋದ ಕಾರಣ. ಹಾಗೆ ನೆಲದ ಮೇಲೆ ಫೀಡಿಂಗ್ ಎಲ್ಲ ಮಾಡಿಬಿಟ್ಟು ಮಲಗಿಸಿದೆ. ಅವಳು ಒಂದು 12:30 1 o'clockವರೆಗೂ ಮಲ್ಕೊಂಡ್ಳು ಅಷ್ಟೇ. ಆಮೇಲೆ ಮತ್ತೆ ಎದ್ದೊಳ್ಬಿಟ್ಲು. ಅವಳನ್ನ ಇಟ್ಕೊಂಡು ಮಾಡಿದ್ರೆ ಇದೆಯಲ್ವ ತುಂಬಾ ಕಷ್ಟ, ಒಂಥರ ಹಿಂಸೆ ಆಗಿಬಿಡುತ್ತೆ. ಮಮ್ಮಿ ರಂಗೋಲಿ ಆಗೋಷ್ಟರಲ್ಲಿ ಇವಳೊಂದು ನ್ಯಾಪ್ನ ತೊಗೊಂಡು ಎದ್ದೊಳ್ತಾ ಇದ್ದಾಳೆ. ಎಷ್ಟು ಬ್ಯುಸಿ ಇದ್ದೀವಿ ಅಂದರೆ ಹೇಳೋಕ್ಕೆ ಕೂಡ ಸಾಧ್ಯ ಇಲ್ಲ, ಅಷ್ಟು ಬ್ಯುಸಿ. ಅದರಲ್ಲೂ ಇಷ್ಟೇ ದೇವ್ರ ಸಾಮಾನೆಲ್ಲ ತೊಳೆದು ಕೂತಿದ್ದಿತ್ತು. ನೋಡ್ತಾ ಇರ್ಬೋದು ಮಾತಿಗೆ ಮುಂಚೆ ನೆಲದ ಮೇಲೆ ಮಲ್ಕೊಳ್ಳೋದು, ಎದ್ದೊಳೋದು, ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಹೇಳೋದು, ಮಲ್ಕೊಳ್ಳೋದು. ಮಮ್ಮಿನೂ ಅಲ್ಗೂ ಎಲ್ಲನೂ ಮಾಡಿಕೊಡ್ತಾಯಿದ್ರು ಪಾಪ. ಇವಳು ಬರೀ ದೇವ್ರ ಫೋಟೋ ಎಲ್ಲ ಒರೆಸಿ ಇಟ್ಟಷ್ಟರಲ್ಲೇ ಪಾಪ ಸುಸ್ತಾಗ್ಬಿಟ್ಟಿತ್ತು. ಹತ್ರನೂ ಇಡೋದು ತುಂಬಾ ಕಷ್ಟ. ದೇವ್ರ ಸಾಮಾನೆಲ್ಲ ತೊಳೆದು ಈಗ ದೇವ್ರಿಗೆ ಸೀರೆನ ಉಡಿಸ್ತಾ ಇದ್ದೀವಿ. ಫಾರ್ ದಿ ಫಸ್ಟ್ ಟೈಮ್ ನಾನು ದೇವ್ರಿಗೆ ಸೀರೆ ಉಡಿಸ್ತಿರೋದು, ಯಾಕಂದರೆ ಫಸ್ಟೆಲ್ಲ ಮಮ್ಮಿನೇ ಉಡಿಸ್ಬಿಡ್ತಿದ್ರು. ಏನಂತ ಹೇಳಿದ್ರೆ ಬೆಳಗ್ಗೆ ನಾವು ಎದ್ದೊಳೋಷ್ಟರಲ್ಲೇ ಪೂಜೆ ಎಲ್ಲ ಮುಗಿಸಿ ನಮಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ನಾವು ಎದ್ದೊಳ್ತಾ ಇದ್ದಿದ್ದು. ಅದಕ್ಕೋಸ್ಕರ ನಮ್ಗೆ ಅಷ್ಟೊಂದು ನಾಲೆಜ್ ಕೂಡ ಇಲ್ಲ. ಅದರಲ್ಲೂ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಅವ್ರ ಮನೇಲೇನು ಇದೇನೂ ಕೂರಿಸಲ್ಲ ವರಮಹಾಲಕ್ಷ್ಮಿ ಏನೂ. ಅದಕ್ಕೋಸ್ಕರ ಒಂದು 4 ಇಯರ್ಸಿಂದ ನಾನು ಕೂರಿಸಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. 4 ಇಯರ್ಸಿಂದನೂ ಒಂದು ಸರಿ ಏನೋ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣನ ಮನೆಗೆ ಹೋಗಿದ್ವಿ, ನಮ್ಮ ಮಾವನ ಮನೆಗೆ. ಇನ್ನು 3 ಇಯರ್ಸ್ ಕೂಡ ಮಮ್ಮಿ ಕೂಡ ಹಬ್ಬ ಇರಲಿಲ್ಲ, ನಮ್ಮ ಮನೇಲಿ ಕೂರಿಸೋದಿಲ್ಲ. ಸುಮ್ಮನೆ ಫೋಟೋ ಮುಂದೆ ಹಣ್ಣು ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಅದಕ್ಕೋಸ್ಕರ ಇದೊಂದು ಎಕ್ಸೈಟಿಂಗ್ ಆಗಿ ಫಸ್ಟ್ ಟೈಮ್ ನಾನು ಪೂಜೆ ಮಾಡೋ ಥರ ಅನಿಸ್ತಾಯಿತ್ತು, ಫೀಲ್ ಆಗ್ತಿತ್ತು, ತುಂಬಾ ಖುಷಿ ಆಗ್ತಿತ್ತು. ಆದರೂ ಒಂದು ಸ್ವಲ್ಪ ಟೆಕ್ನಿಕ್ಸ್ ಗೊತ್ತಿತ್ತು.
ಅಂದರೆ ಈ ಸೀರೆ ಎಲ್ಲ ಉಡ್ಸ್ಕೊಡ್ತೀನಿ. ಯಾಕಂದರೆ ಸೀರೆ ಎಲ್ಲ ಪ್ರಿಪ್ಲೇಟಿಂಗು ಫೋಲ್ಡಿಂಗ್ ಎಲ್ಲ ಮಾಡ್ತೀವಲ್ಲ, ಸ್ವಲ್ಪ ನಾಲೆಜ್ ಇತ್ತು. ಅದ್ರ ಮೇಲೇ ನಾನು ದೇವ್ರಿಗೆ ಕೂಡ ಸ್ಯಾರಿನ ಡ್ರ್ಯಾಪ್ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು. ನಿಮಗೆಲ್ಲ ಯಾವ ರೀತಿ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ರಿ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಹಾಗೆ ಅದನ್ನೆಲ್ಲ ಮಾಡಿಕೊಂಡು ಫಸ್ಟು ಒಂದು ಚೊಂಬು ಇಟ್ಕೊಂಡು ಆ ಚೊಂಬಿಗೆ ಸೀರೆನ ನೀಟಾಗೆ ಟೈ ಮಾಡ್ಕೋಬೇಕಾಗತ್ತೆ. ನಾವು ಆ್ಯಕ್ಚುಲ್ ಕಲಶ ಇರುತ್ತಲ್ಲ ಅದಕ್ಕೆ ನಾವು ಟೈ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ದೊಡ್ಡಕ್ಕಿದ್ರೆ ಅದನ್ನು ಮಾಡ್ಕೋಬೋದು. ನಮ್ಮನೇಲಿ ಪುಟಾಣಿ ಕಲಶ, ಅದಕ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡ ಕಲಶಕ್ಕೆ ಫಸ್ಟು ನೀರೆಲ್ಲ ತುಂಬಿಸ್ಕೊಂಡು, ಅದನ್ನು ಕೂಡ ಖಾಲಿ ಇಡಬಾರ್ದು, ಅದಕ್ಕೆ ಕೂಡ ನೀರೆಲ್ಲ ಹಾಕಿ ಏನೇನೋ ನಾವು ಕಲಶಕ್ಕೆ ಹಾಕ್ತೀವೋ ಅದನ್ನು ಕೂಡ ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ನೀಟಾಗೆ ಸ್ಯಾರಿನ ಕಟ್ಕೊಳ್ಬೇಕಾಗುತ್ತೆ. ಪ್ಲೀಟ್ಸ್ನ ಕೂಡ ಅಷ್ಟೇ ತುಂಬ ಸಣ್ಣಕ್ಕೂ ಮಾಡ್ಕೊಬೇಡಿ, ತುಂಬ ದಪ್ಪಕ್ಕೂ ಮಾಡ್ಕೊಬೇಡಿ. ನಾರ್ಮಲ್ ಮೀಡಿಯಮ್ ಆಗಿರಬೇಕು ಲೆಂತು, ಮತ್ತು ವಿಡ್ತು ಅಷ್ಟೇ ತುಂಬ ಮೀಡಿಯಮ್ ಆಗಿದ್ದರೆ ಅವಾಗ ನೀಟಾಗಿ ಕೂಡ ಬರುತ್ತೆ. ಆಗ ನೀಟಾಗಿ ಕೂಡ ಬರುತ್ತೆ. ಅವಾಗ ನೀಟಾಗೆ ಕೂರಿಸ್ಬೋದು. ವೆಯ್ಟ್ ಕೂಡ ಅನಿಸಲ್ಲ. ನೋಡ್ತಾ ಇರ್ಬೋದು, ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ನೀಟಾಗೆ ಕೂರುತ್ತಾ ಅಂತ ಹೇಳ್ಬಿಟ್ಟು ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ನೀಟಾಗೆ ಅದನ್ನು ಇಟ್ಟೆ. ತುಂಬಾ ನೀಟಾಗಿ ಕೂರ್ತು ಎಲ್ಲನೂ ಅಷ್ಟೇ. ನಾನು 2 ಸ್ಟೆಪ್ ಸ್ಯಾರಿನ ಡ್ರೇಪ್ ಮಾಡಿದ್ದೆ, ಅದು ಕೂಡ ನೀಟಾಗೆ ಬಂದಿತ್ತು. ನೋಡ್ತಾ ಇರ್ಬೋದು. ಫಸ್ಟು ಪಿನ್ನೆಲ್ಲ ಹಾಗೆ ಬಿಟ್ಬಿಟ್ಟು ಆಮೇಲೆ ಟೈ ಮಾಡ್ಕೊಂಡ್ಮೇಲೆ ನಾನು ಆ ಪಿನ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ಬಿಟ್ಬಿಟ್ಟು ಒಂದೇ ಸಾರಿ ಟೈ ಮಾಡ್ಕೊಳಕ್ಕೆ ಹೋದರೆ ಒಂಥರ ಗಜಿಬಿಜಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ನೀಟಾಗಿ ಟೈ ಮಾಡಿಕೊಂಡೆ. ಆ್ಯಕ್ಚುಲಿ ಐ ಆಮ್ ರಿಯಲಿ ಸಾರಿ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಪಾಪು ಎದ್ಬಿಟ್ಲು, ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇದನ್ನೆಲ್ಲ ಡ್ರೇಪ್ ಮಾಡಿ ಮತ್ತೆ ಹೋಗ್ಬಿಟ್ಟು ಅವ್ಳಿಗೆ ಫೀಡ್ ಮಾಡಿಬಿಟ್ಟೆ. ಮತ್ತು ಏನಾಯಿತು ಅಂದರೆ ಅವಳು ಹಾಸಿಗೆ ಮೇಲೆ ಮಲ್ಕೋಬೇಕು, ಪಕ್ಕ ಮಲ್ಕೋ ಅಂತಿದ್ಲು ಅಂತ ಹೇಳಿಬಿಟ್ಟು ಮಲ್ಕೊಂಡು ಫೀಡ್ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಮತ್ತೆ ಎದ್ದೋಗಿ ಸ್ನಾನ ಮುಗಿಸ್ಕೊಂಡು ಮತ್ತೆ ಶುದ್ಧ ಆಗಿ ಬಂದು ದೇವ್ರಿಗೆಲ್ಲ ಅಲಂಕಾರ ಮಾಡಿದೆ. ಆಗ ನನ್ನ ತಂಗಿ ಮಲ್ಕೊಬಿಟ್ಟಿದ್ಲು. ಅದಕ್ಕೋಸ್ಕರ ಅಷ್ಟರಲ್ಲಿ ಮಮ್ಮಿ ಕೂಡ ಸ್ನಾನ ಮಾಡ್ಕೊಂಡು ಸ್ವಲ್ಪ ಎಲ್ಲ ಡೆಕೋರೇಟ್ ಮಾಡಿದರು. ಆಮೇಲೆ ನಾವು ಸ್ವಲ್ಪ ಡೆಕೋರೇಟೆಡ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವನ್ನೆಲ್ಲ ಮಾಡಿಕೊಂಡು ನಾನು ಎದ್ದೋಳಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಮುಗಿಸ್ತಾ ಇದ್ದೀನಿ. ಆಮೇಲೆ ಡೆಕೋರೇಷನ್ ಮಾಡಬೇಕಿದ್ರು ನನ್ನ ತಂಗಿ ಮಲ್ಕೊಂಡಿದ್ದ ಕಾರಣ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ಯಾರಿಗಾದ್ರೂ ಸ್ಯಾರಿ ಡ್ರೇಪಿಂಗ್ ಬೇಕಿದ್ರೆ ಆ್ಯಕ್ಚುಲಿ ಇದು ಒಂದೇ ವಾರ ಅಲ್ಲ, ನೆಕ್ಸ್ಟ್ ಈ ಶ್ರಾವಣ ಮುಗಿಯೋವರೆಗೂ ಎಷ್ಟು ಶುಕ್ರವಾರ ಇದೆಯೋ ಅಷ್ಟು ಶುಕ್ರವಾರ ಕೂಡ ನಾವು ಹಬ್ಬನ ಆಚರಣೆ ಮಾಡ್ಬೋದು, ಒಂದು ವಾರ ಮಾಡಿಲ್ಲ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಯಾರಿಗಾದ್ರೂ ಡ್ರೇಪಿಂಗ್ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವ್ರು ಬಂದು ವೀರಭದ್ರ ಸ್ವಾಮಿಗಳು. ನಮ್ಮ ಊರಲ್ಲಿ ಯಾವುದೇ ರೀತಿ ಅಂದರೆ ನಮ್ಮ ಮನೆ ಹತ್ರ ಯಾವುದೇ ಹಬ್ಬ ಆದರೂ ಇವರು ಮನೆಗೆ ಬರ್ತಾರೆ. ತುಂಬಾ ಖುಷಿಯಾಗುತ್ತೆ ಇವ್ರನ್ನ ನೋಡಿದಾಗ. ಯಾಕಂದರೆ ನಮ್ಮ ಹಸ್ಬೆಂಡ್ ಮನೇಲೆಲ್ಲ ಇವ್ರು ಯಾರೂ ಬರೋಲ್ಲ. ಯಾಕಂದರೆ ನಾವು ಸ್ವಲ್ಪ ದೂರ ಇದ್ವಿ ನಮ್ಮ ಏರಿಯಾಗೆಲ್ಲ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ಅಲ್ಲೆಲ್ಲ ಬರೋಲ್ಲ. ತುಂಬ ದಿನ ಆದಮೇಲೆ ಕೂಡ ನೋಡ್ತಾ ಇದ್ದೀನಿ. ಹಾಗೆ ಅವ್ರು ಬಂದಮೇಲೆ ಪಾದ ಪೂಜೆ ಎಲ್ಲ ಮಾಡಿ ಅವ್ರಿಗೂ ಕೂಡ ದವಸ ಧಾನ್ಯನ ಕೊಡ್ತೀವಿ. ತುಂಬಾ ಖುಷಿ ಆಗ್ತಿತ್ತು. ಬೆಳಗ್ಗೆನೇ ಬಂದಿದ್ದರು, ಅಷ್ಟರಲ್ಲಿ ಪೂಜೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ದೀಪ ಹಚ್ಬೇಕಿತ್ತು ಅಷ್ಟೇ. ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿಕೊಂಡು ಅವರು ಕೂಡ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಪೂಜೆ ಕೂಡ ಮಾಡಿಕೊಟ್ಟೆ. ಆದರೆ ಏನೋ ಒಂಥರ ಖುಷಿ. ಇದಕ್ಕಿಂತ ಇನ್ನೂ ಅವರು ಒಂದೊಂದು ಮಾತನ್ನ ಹೇಳ್ತಾರೆ, ವಚನಗಳ ಥರ. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಪಾಸಿಟಿವ್ ವೈಬ್ಸು. ಅವ್ರು ಮಾತಾಡೋದು, ಅವ್ರು ಕುಣಿತ ಹಾಕೋದು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗೇ ಇರ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಒಬ್ಬೊಬ್ಬರು ತುಂಬ ಸ್ಟ್ರಿಕ್ಟಾಗಿರ್ತಾರೆ, ಏನೂ ಮಾತಾಡೋಲ್ಲ. ಪೂಜೆ ಆಯಿತಾ, ದವಸ ಧಾನ್ಯ ಈಸ್ಕೊಂಡ್ರೆ ಹೋದ್ರಾ ಅಂತ ಇರ್ತಾರೆ. ಆದರೆ ಇವ್ರು ಮಾತ್ರ ನಾವು ಚಿಕ್ಕ ಮಕ್ಕಳಿಂದನೂ ಕೂಡ ನಮ್ಮ ಅಮ್ಮನ ಮನೆಗೆ ಇವರೇ ಬರೋದು, ವೀರಭದ್ರ ಸ್ವಾಮಿಗಳು. ತುಂಬಾ ಖುಷಿಯಾಗುತ್ತೆ ಇವ್ರನ್ನ ನೋಡಿದ್ರೆ. ತುಂಬಾ ಖುಷಿಯಾಗೆ ಮಕ್ಕಳನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಇರ್ತಾರೆ. ಹಾಗೆ ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಕೂಡ ಬಂದೆ. ಈಗ ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ನೈವೇದ್ಯಕ್ಕೆ ಸಿಹಿ ಪದಾರ್ಥನ ಇಡ್ತಾರೆ. ನಮ್ಮನೇಲಿ ಏನೇನು ಇಡ್ತೀವಿ ಅಂತ ಹೇಳಿದ್ರೆ ಸಜ್ಜಿಗೆ, ಪಾನಕ ಮತ್ತು ಹೆಸರುಬೇಳೆನ ಇಡ್ತೀವಿ. ಲಕ್ಷ್ಮಿಗೆ ಪ್ರಿಯವಾದದ್ದು ಅಂದರೆ ತುಂಬಾ ಇದು. ಅದಕ್ಕೆ ಈ 3 ಐಟಮ್ಸ್ನ ಕೂಡ ಇಟ್ಟಿದ್ದೀವಿ. ಆ್ಯಕ್ಚುಲಿ ನಮ್ಮ ಮನೇಲಿ ಬಂದು ಏನಿಡ್ತಾರೆ ಅಂದರೆ ಒಬ್ಬಟ್ಟು ಅಂದರೆ
ಹೋಳಿಗೆ ಇಡ್ತೀವಿ, ಬೇಳೆ ಹೋಳಿಗೆ ಇಡ್ತೀವಿ. ಆ್ಯಕ್ಚುಲಿ ಇವತ್ತು ಮಾಡೋಕ್ಕಾಗಲಿಲ್ಲ, ಅಮ್ಮ ಬೇಡ ಅಂತ ಹೇಳಿದ್ರು. ಹೆಂಗಿದ್ರೂ ರಕ್ಷಾಬಂಧನ ಬರ್ತಿದೆಯಲ್ವಾ, ಅವತ್ತು ಮಾಡ್ಕೊಳ್ಳೋಣ ಬಿಡು ಅಂತ ಹೇಳಿಬಿಟ್ಟು ಇವತ್ತು ಬೇಡ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಸಜ್ಜಿಗೆ ಪಾನಕ ಮತ್ತು ಹೆಸರುಬೇಳೆ ಮಾಡಿದರು. ಅದನ್ನೇ ಇಟ್ಬಿಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ಕೂಣಿಸಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಮರಿಬೇಡಿ ಕಮೆಂಟ್ ಮಾಡೋದನ್ನ. ಹಾಗೆ ಎಲ್ಲ ದೀಪವನ್ನು ಹಚ್ಚಿ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇನ್ನೂ ತುಂಬ ಖುಷಿ ಆಗ್ತಾಯಿತ್ತು. ಪಾಪು ಇನ್ನೂ ಎದ್ದಿರಲಿಲ್ಲ, ಅದಕ್ಕೋಸ್ಕರ ಅವಳು ಎದ್ದೋಳಕ್ಕೆ ಮುಂಚೆನೇ ಬೇಗ 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 ಎಲ್ಲ ಮಾಡ್ಕೊಬಿಡೋಣ. ಅವಳು ಎದ್ದರೆ ಅಂತೂ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ, ಅದಕ್ಕೋಸ್ಕರ ಎಲ್ಲನೂ ಬೇಗ ಬೇಗ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೆ. ಮೇಲೆ ನೋಡ್ತಾ ಇರ್ಬೋದು ಎಷ್ಟು ದೇವ್ರ ಸಾಮಾನಿದೆ ಅಂದರೆ ಮಮ್ಮಿ ಮನೇಲಿ ತುಂಬಾ ದೇವ್ರ ಸಾಮಾನಿದೆ. ಅದನ್ನೆಲ್ಲ ತೊಳೆಯೋಷ್ಟರಲ್ಲಿ 1 2 to 3 hours ಆಗುತ್ತೆ. ಬೇಗ ಬೇಗ ಅಲ್ಗೂ ರಾತ್ರಿನೇ ತೊಳೆದಿರೋದು ಕಾರಣ ಬೆಳಗ್ಗೆ ಬೇಗ ಪೂಜೆ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿನೇ ತೊಳೆದಿದ್ದೆ. ಅಲ್ಗೂ ನಮ್ಮ ಮನೇಲಿ ವರಮಹಾಲಕ್ಷ್ಮಿನ ಕೂರಿಸ್ಬೇಕಿದ್ರೆ ಕಾಯಿನ ಲಕ್ಷ್ಮೀ ದೇವಸ್ಥಾನದಿಂದನೇ ತಗೊಬರ್ತಾರೆ. ಮತ್ತಿಕೆರೆ ಮಹಾಲಕ್ಷ್ಮಿ ದೇವಸ್ಥಾನದಿಂದ ತಗೊಬರ್ತಾರೆ. ಅಲ್ಲಿಂದನೇ ತಗೊಬಂದು ರೂಢಿ ನಮ್ಮ ಮನೇಲಿ. ಅಂದರೆ ನಮ್ಮ ಅಪ್ಪ ಅವರ ಅಮ್ಮನ ಮನೆ ದೇವರು ಮತ್ತಿಕೆರೆ ಮಹಾಲಕ್ಷ್ಮಿ ದೇವರು. ಅದಕ್ಕೋಸ್ಕರ ಅವ್ರು ಫಸ್ಟಿಂದನೂ ಅಷ್ಟೇ ಅಂತೆ ಅಲ್ಲೇ ಅಂತ ತರಿಸೋದು. ಅವ್ರು ಅಲ್ಲಿ ತರಿಸಿರೋ ಕಾಯಿನೇ ದೇವರ ಕಲಶಕ್ಕೆ ಇಡೋದು. ಅದು ಒಂಥರ ಚಂದ. ಮತ್ತು ಅಲ್ಲಿ ಅಕ್ಕಿ, ನಿಂಬೆಹಣ್ಣು, ಹೀಗೆ ಹೂವು ಮತ್ತು ಕಾಯಿನ ಕೂಡ ಪೂಜೆ ಮಾಡಿ ಕೊಡ್ತಾರೆ. ಪ್ಲೇನ್ ಏನು ಅಂದರೆ ಸುಮ್ಮನೆ ಏನು ತಗೊಬರಲ್ಲ, ಅಲ್ಲಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಿರೋ ಕಾಯಿನ ತಗೊಬಂದು ಇಲ್ಲಿ ಕಲಶಕ್ಕೆ ಪ್ರತಿಷ್ಠಾಪನೆ ಮಾಡ್ತೀವಿ. ಆ್ಯಕ್ಚುಲಿ ಇದನ್ನು ಬಂದು ನಾವು ಇವತ್ತು ನೈಟು ನಾವು ಕದಲಿಸಿ ನಾಳೆ ಮಾರ್ನಿಂಗು ಎಲ್ಲ ವಿಸರ್ಜನೆ ಮಾಡ್ತೀವಿ. ಆ್ಯಕ್ಚುಲಿ ಇದರಿಂದನೂ ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ಇನ್ನೂ ತುಂಬಾ ಆಚರಣೆಗಳಿದೆ. ಯಾವ ರೀತಿ ಅಂತ ಹೇಳೋದು ಬಂದರೆ ಉಪವಾಸ ಕೂಡ ಇರ್ತಾರೆ. ಮತ್ತು ಇನ್ನೂ ಐನೋರುಗಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬ ಆಡಂಬರದಿಂದ ಯಾವುದೇ ರೀತಿಯ ಲಕ್ಷ್ಮಿಯನ್ನು ಕೂರಿಸ್ಬೇಡಿ, ಮತ್ತು ತುಂಬ ವೆರೈಟಿಗಂತೂ ಕೂರಿಸ್ಲೇಬೇಡಿ ಅಂತ ತುಂಬ ಜನ ಹೇಳ್ತಾರೆ. ಆದರೆ ತಮ್ಮ ಇಚ್ಛೆ ಯಾರಿಗೆ ಹೆಂಗಿರುತ್ತೋ ಆ ರೀತಿ ಕೂರಿಸ್ಬೋದು. ಅವ್ರವ್ರ ಕೈಯಲ್ಲಿ ಯಾವ ರೀತಿ ಆಗುತ್ತೋ ಆ ರೀತಿ ಕೂರಿಸ್ಬೋದು. ಯಾವುದೇ ರೀತಿ ಆಡಂಬರ ಮತ್ತು ತುಂಬ ಜೋರಾಗಿ ಮಾಡಬೇಕು ಅದೆಲ್ಲ ಏನಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಮಾತ್ರಕ್ಕೆ ಆಗುತ್ತೋ ಅಷ್ಟು ಮಾತ್ರ ಮಾಡಿ ಕೂರಿಸ್ಬೋದು ಅಂತ ಹೇಳ್ತೀನಿ. ಓಕೆ ಗೈಸ್, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಓಕೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನನ್ನ ಈ ವ್ಲಾಗ್ನ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.